ನಮ್ಮ ಸುರೇಶು ಪ್ರತಿ ವರ್ಷ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾರೆ. ಅವ್ರ ಸ್ನೇಹಿತರಾದಂಥ ನಮ್ಮ ರಮೇಶು ಮತ್ತು ಉದಯು ಸಹ ಅದೇ ರೀತಿ ಅವರು ಪ್ರತಿ ವರ್ಷ ಅಭ್ಯಾಸ ಇದೆ. ಮತ್ತು ಹೊಸ ವರ್ಷ, ಸಂಕ್ರಾಂತಿ ಎಲ್ಲರೂ ಒಂದು ಕಡೆ ಸೇರ್ಕೊಂಡು ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡೋದ್ರ ಮೂಲಕ ಒಂದು ಸಣ್ಣ ಗೆಟ್ ಟುಗೆದರ್ ಥರ ನಡ್ಕೋತಾರೆ. ಮತ್ತು ರಮೇಶ್ ಹುಟ್ಟಿದಬ್ಬ ಇತ್ತು ಇವತ್ತು, ಅದಕ್ಕೆ ಒಂದು ಬಂದು ಎಲ್ಲ ಶುಭಾಶಯ ಹೇಳಿದ್ದೀನಿ. ಹೊಸ ವರ್ಷದ ಶುಭಾಶಯಗಳು. ವಿಶೇಷವಾಗಿ ನಾವು ಪ್ರತಿ ವರ್ಷವೂ ಇದೇ ಥರ ಹೊಸ ವರ್ಷಕ್ಕೆ ಕ್ಯಾಲೆಂಡ್ರ್ಗಳನ್ನ ನಮ್ಮ ಸಾಹೇಬ್ರ ಹೆಸರಲ್ಲಿ ಮತ್ತು ನಮ್ಮ ರಕ್ಷಣಾ ವೇದಿಕೆ ಇಂಗರಾಜ್ ಗೌಡ್ರ ಹೆಸರಲ್ಲಿ ಮತ್ತು ನಾವು ನಮ್ಮ ಊರು ಪಕ್ಕದೂರು ಮದಂಟಮ್ಮ ದೇವಸ್ಥಾನ ಕ್ಯಾಲೆಂಡರ್ ಪ್ರತಿ ವರ್ಷವೂ ನಿರಂತರವಾಗಿ ಮಾಡ್ಕೊಂಬರ್ತಾಯಿದ್ದೀನಿ. ಆದ್ದರಿಂದ ಇವತ್ತು ನಮ್ಮ ಸಾಹೇಬ್ರಿಗೆ ಈ ಥರ ಇನ್ವೈಟ್ ಮಾಡಿದ್ವಿ ಕ್ಯಾಲೆಂಡರ್ ಬಿಡುಗಡೆಗೆ. ನಮ್ಮದು ಉದಯ ಕಿರಣ್ ಮತ್ತು ರಮೇಶ್ ಅವ್ರದ್ದು ಎಲ್ಲ ಸ್ನೇಹಿತರು ಸೇರಿ ನಾವು ಒಟ್ಟಾಗಿ ಪ್ರತಿ ವರ್ಷವೂ ಕ್ಯಾಲೆಂಡರ್ ಬಿಡುಗಡೆ ಮಾಡ್ಕೊಬರ್ತಾಯಿದ್ದೀವಿ. ಖಂಡಿತ ನಾವು ಒಂದೇ ತಾಲೂಕರ ಆದ್ದರಿಂದ ನಾವು ಅದೇ ಥರ ಪ್ರತಿ ವರ್ಷವೂ ಇದೇ ಥರ ರೂಢಿ ಮಾಡ್ಕೊಂಡು ಬಂದಿದ್ದೀವಿ. ಅದೇ ಥರ ಸಚಿವರ ಕೈಲೇ ಕ್ಯಾಲೆಂಡರ್ ಬಿಡುಗಡೆನ ಮಾಡಿಸಿದ್ದೀವಿ ಈ ಸಲ. ಈ ನಮ್ಮ ಸಾಹೇಬರು ಗುಣನೇ ಹಂಗೆ, ಎಷ್ಟೇ ವಿರೋಧಿಗಳಾದರೂ ಏನೇ ಆದ್ರೂ ನಮ್ಮ ಸಾಹೇಬರು ಒಳ್ಳೆತನ ಇದೆ. ನಮ್ಮ ಸಾಹೇಬರು ನೇರ ನುಡಿ ಮಾತಾಡೋದು. ಅದಕ್ಕೆ ನಮ್ಮ ಇಡೀ ತಾಲೂಕಲ್ಲಿ ಹೋಬಳಿಲಿ ಆಗಿರ್ಬೋದು ನಮ್ಮ ಸಾಹೇಬರು ಕಂಡ್ರೆ ಜನ ತುಂಬ ಪ್ರೀತಿಯಿಂದ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ. ಒಳ್ಳೆ ಕೆಲಸಗಾರ, ಒಳ್ಳೆ ಈ ಸರ್ಕಾರದಲ್ಲಿ ಒಬ್ಬರು ಮಂತ್ರಿ ಆಗ್ತಾರೆ ಅನ್ನೋ ಮನೋಭಾವ ಇಟ್ಟು ನಮ್ಮ ಸಾಹೇಬರಿಗೆ ಎಲ್ಲರಿಗೂ ಓಟ್ ಹಾಕ್ತಾರೆ. ಈ ವಿಶೇಷವಾಗಿ ಈ ಸಲ ಸಂಕ್ರಾಂತಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ತಾಲೂಕಲ್ಲಿ ನಮ್ಮ ದೇವಲಾಪುರ ಹೋಬಳಿಲಿ ಸಂಕ್ರಾಂತಿ ಸುಗ್ಗಿ ಹಬ್ಬ ಅಂತ ಮಾಡ್ತಾಯಿದ್ದಾರೆ. ಸರ್ಕಾರದ ವತಿಯಿಂದನೇ ಮಾಡ್ತಾಯಿದ್ದಾರೆ. ಒಳ್ಳೆ ವಿಜೃಂಭಣೆಯಿಂದ ಮಾಡ್ತಾರೆ. ಎಲ್ಲ ನಮ್ಮ ನಾಮಗಲ್ ನಿವಾಸಿಗಳಿರ್ಬೋದು, ಅಕ್ಕಪಕ್ಕ ತಾಲೂಕಿನ ನಿವಾಸಿಗಳಿರ್ಬೋದು, ಎಲ್ಲ ಇಡೀ ಜಿಲ್ಲೆ ನಿವಾಸಿಗಳಿರ್ಬೋದು, ಒಳ್ಳೆ ಸಂಕ್ರಾಂತಿ ಸುಗ್ಗಿ ಹಬ್ಬ ಅಂತ ಒಂದು ನಮ್ಮ ದೇವಲಾಪುರ ಹೋಬಳಿಲಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದಾರೆ. ಖಂಡಿತ ಎಲ್ಲರೂ ಬನ್ನಿ, ಆ ಸುಗ್ಗಿ ಹಬ್ಬ ಭಾಗವಹಿಸೋಣ, ಆ ಸುಗ್ಗಿನ ಎಂಜಾಯ್ ಮಾಡೋಣ, ಸಂಕ್ರಾಂತಿ ಹಬ್ಬನ ಒಳ್ಳೆ ಸಡಗರ ಸಂಭ್ರಮದಿಂದ ಆಚರಿಸೋಣ. ನಮ್ಮನ್ನು ಕರೆದಿದ್ದಾರೆ. ಭಾಗವಹಿಸಿರ್ತಕ್ಕಂಥ ನಮ್ಮ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಆಗ್ತಿರುವಂಥ ಪಾಜಿಗೌಡ್ರೆ, ರಾಜೇಶ್ ಅವರೇ, DC ಬ್ಯಾಂಕಿನ ನಿರ್ದೇಶಕರಾದ ಮೂರ್ತಿಯವರೇ, ನಮ್ಮ ಬೆಂಗಳೂರಿನ ಸೋಷಿಯಲ್ ಸರ್ವಿಸ್ನಲ್ಲಿ ಹೆಚ್ಚು ತೊಡಗಿಸ್ಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸೋದರನಾದಂಥ ಅಂಜನಮೂರ್ತಿಯವರೇ, ಮತ್ತೊಬ್ಬ ನಮ್ಮ ತಾಲೂಕಿನ ಮುಖಂಡರಾದಂಥ ಗಿರೀಶ್ ಅವರೇ, ಹುಚ್ಚಪ್ಪಗೌಡ್ರೆ, ಬೋರೇಗೌಡರೆ, ಅಪ್ಪಾಜಿಯವರೇ, ಸುರಾಮ್ ಅವರೇ, ಮತ್ತು ನಮ್ಮ ಗೌಡವರೇ, ಶಿವು ಅವರೇ, ಚಿಕ್ಕರಾಮ್ ಅವರೇ, ಶಶಿ ಅವರೇ, ಇನ್ನೂ ಅನೇಕರಿದ್ದೀರಾ. ಬಾರಿ ವೆಂಕಟೇಶ, ತಿಮ್ಮೇಗೌಡರವರೇ, ಭಾಳ ಜನ ಇದೀರ. ನೀವು ಬಂದಿದ್ದೀಯ ನೋಡಿದೆ. ಇವತ್ತಾಕೆ ಕಡಿಮೆ ಜನ ಇದ್ದೀರ? ಪ್ರತಿ ಸರಿ 2 ವರ್ಷ ಆಯ್ತು. ನಮ್ಮ ಶಿವಣ್ಣ ಬರ್ಬೇಕಾಗಿ ಬಂದಿಲ್ಲ. ಮೊದಲನೇದಾಗಿ ಶಿವಣ್ಣ ಮತ್ತು ನಮ್ಮ ರಮೇಶ್ಗೆ ಮೊನ್ನೆ ತಾನೇ ಇದ್ರು ಹುಟ್ಟುಹಬ್ಬ ಮಾಡ್ಕೊಂಡಾರೆ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳಿ, ನಮ್ಮ ದೇವಲಾಪುರ ಹೋಬಳಿಯಿಂದ ಬಹುಶಃ ನಾಗಮೂರ ತಾಲೂಕಿನಲ್ಲಿ ಬೆಂಗಳೂರಿನಲ್ಲಿ ಪ್ರತಿ ಮನೆಯಲ್ಲೂ ಇರ್ತಕ್ಕಂಥವ್ರು, ಬೆಂಗಳೂರಿನಲ್ಲಿ ವಾಸ ಇರ್ತಕ್ಕಂಥವ್ರು ಜಾಸ್ತಿ. ಅಪ್ಪಾಜಿಗೌಡರು ಹೇಳಿದಾಗೆ ಎಲ್ಲ ಕುಟುಂಬದ ಇದು ಇಲ್ಲಿ ವಾಸವಾಗಿರ್ತಕ್ಕಂಥವ್ರು. ಬೆಂಗಳೂರು ಪ್ರಭಾವ ಜಾಸ್ತಿ ಇದೆ. ಅದಾದಮೇಲೆ ಸ್ವಲ್ಪ 2ನೇ ಸ್ಥಾನ ಒಳಕಿರೋರು. ಇನ್ನು ಬೆಂಗಳೂರು ಕಸ್ಬಾದಲ್ಲಿ ಅಷ್ಟೊಂದು ಬೆಂಗಳೂರಿನ ಪ್ರಭಾವ ಕಡಿಮೆ ಇರೋದ್ರಲ್ಲಿ. ಸೊ ದೇವಲಾಪುರ ಅಂತೂ ಪೂರ್ಣ ಪ್ರಮಾಣದಲ್ಲಿ ಬೆಂಗಳೂರಿನ ಪ್ರಭಾವ ಮೊದಲಿಂದಲೂ ಭಾಳ ಜಾಸ್ತಿ ಇದೆ. ಹಾಗಾಗಿ ಈ ಬೆಂಗಳೂರಿನ ಎಲ್ಲ ಸ್ನೇಹಿತರು ಇಲ್ಲಿ ಬಂದಿರೋರು, ಬರದೇ ಇರೋರು ಭಾಳಷ್ಟು ಜನ ನಮ್ಮ ಜೊತೆಯಲ್ಲಿ ಸಕ್ರಿಯವಾಗಿ ಎಲ್ಲ ಒಳ್ಳೆಯದು ಕೆಟ್ಟದ್ದು ಕೆಟ್ಟ ಸುಖದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವ್ರ ಬಗ್ಗೆ ನನಗೂ ಅತ್ಯಂತ ಅಭಿಮಾನ ಇದೆ. ಮತ್ತು ಒಬ್ಬ ಲೀಡ್ರು, ಒಂದು ಪಕ್ಷ ಬೆಳಿಬೇಕು ಅಂದರೆ ಸಾರ್ವಜನಿಕವಾಗಿ ಲಕ್ಷಾಂತರ ಜನ ಕಾರ್ಯಕರ್ತರು, ಮುಖಂಡರುಗಳು ತ್ಯಾಗ ಮಾಡಿದಾಗ ಮಾತ್ರ ಬೆಳೆಯೋಕ್ಕೆ ಸಾಧ್ಯ. ಅವರಿಂದ ನಮಗೇನಾಯ್ತು ಅಂದರೆ ಯಾರೂ ಲೀಡರ್ ಆಗಕ್ಕಾಗಲ್ಲ.
ಒಬ್ಬ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಯಾರು ಎಲ್ಲರಿಗೂ ಏನೂ ಮಾಡೋಕ್ಕೂ ಆಗಲ್ಲ. ಭಾಳ ಒಂದು ಸಾರ್ವತ್ರಿಕವಾಗಿ ಏನಾದ್ರು ಒಂದಷ್ಟು ಗುರುತು ಅನ್ನೋದು ಮಾಡ್ಬೋದೇ ವಿನ ವೈಯಕ್ತಿಕವಾಗಿ ಪ್ರತಿಯೊಬ್ಬರ ಒಂದು ಬದುಕಿನಲ್ಲಿ ನಾವೆಲ್ಲವನ್ನೂ ಮಾಡಲಿಕ್ಕಾಗಲ್ಲ. ಅದೃಷ್ಟ ಇದ್ದು ಏನೋ ಒಂದಷ್ಟು ಜನಕ್ಕೆ ಅನುಕೂಲ ಆಗ್ಬೋದು, ಅವಕಾಶ ಇದ್ದಾಗ ಮಾಡ್ಬೋದು. ಬಟ್ ಅನೇಕ ಇದರಲ್ಲಿ ಆದರೆ ನಿಮ್ಮೆಲ್ಲರ ಒಂದು ಪ್ರಯತ್ನದಿಂದ ಇವತ್ತು ನಾವು ಶಾಸಕರಾಗಿ ಮಂತ್ರಿ ಆಗುವ ಅವಕಾಶ ಇದೆ. ಹಾಗಾಗಿ ಭಾಳ ಒಳ್ಳೆಯ ಕೆಲಸವನ್ನು ನೀವೆಲ್ಲ ಮೊದಲಿಂದ ಮಾಡಿದ್ದೀರ. ನನ್ನ ವಿಚಾರದಲ್ಲಂತೂ ಭಾಳಷ್ಟು ಕೈ ಜೋಡಿಸಿದ್ದಾರೆ. ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳೋದು ಅಭಾರಿಯಾಗಿರ್ತೀನಿ. ನನಗೆ ಯಾವುದೇ ತೊಂದರೆ ಕೊಡದೇ, ಒತ್ತಡ ಮಾಡದೇ ನಿರಂತರವಾಗಿ ನನ್ನ ಜೊತೆಯಲ್ಲಿ ಸಕ್ರಿಯವಾಗಿದ್ದೀರಾ. ಸೊ ಅವಕಾಶಗಳ ಸಂದರ್ಭ ಬಂದಾಗ ನಮ್ಮ ಕೈಲಿ ಏನು ಮಾಡೋಕ್ಕೆ ಸಾಧ್ಯನೋ ಮಾಡೋಣ. ನಾನು ಒಂದು ಅಭಿವೃದ್ಧಿಗೆ ವಿಶೇಷವಾಗಿ ಹೆಚ್ಚು ತೊಡಗಿಸ್ಕೊಳ್ಳೋಣ. ಮತ್ತು ಸುರೇಶ್ ಅಂತೂ ಭಾಳ ಒಂದು ರೀತಿ ಅವನ ಮಾತೇ ಕಡಿಮೆ, ಯಾವುದಕ್ಕೂ ಆಗಲೇಬೇಕು ಅಂತ ಒತ್ತಡ ಇರುವಂಥ ಮನುಷ್ಯ ಅಂತೂ ಅಲ್ಲ. ಅದೇ ರೀತಿ ಹೆಚ್ಚು ಕಡಿಮೆ ಎಲ್ಲರೂ ಇವರೆಲ್ಲ ಹಂಗೇನೆ, ಇವರೆಲ್ಲ ಟೀಮ್ಗಳು ನಮ್ಮ ಎಲ್ಲರೂ ಸ್ವಲ್ಪ ನಮ್ಮ ಶಶಿ ಸ್ವಲ್ಪ ನಮ್ಮನ್ನ ಅಪ್ಪಾಜಿ ಇವರೆಲ್ಲ ಸ್ವಲ್ಪ ಇವರೆಲ್ಲ ಬಿಸಿ ವ್ಯಕ್ತ ಅವರೆಲ್ಲರೂ ಪರವಾಗಿ ಅವರು ಸೈಲೆಂಟ್ ಆಗಿದ್ರು. ಇವರು ಏನಾದ್ರು ಒಂದು ಇದು ಅದು ಆಗಬೇಕು ಅಂತ ಅಂತಾರೆ ಅಷ್ಟೇ. ಬಟ್ ಆದರೆ ಎಲ್ಲರೂ ನಮ್ಮ ಧನಂಜಯನವನ್ನ ಎಲ್ಲರೂ ಆಕ್ಟಿವ್ ಆಗಿ ಭಾಳಷ್ಟು ಜನ ವೈಯಕ್ತಿಕ ಜೀವನವನ್ನು ಕಟ್ಟಿಕೊಂಡು ರಾಜಕೀಯ ಕ್ಷೇತ್ರದಲ್ಲೂ ನಮ್ಮ ಜೊತೆಯನ್ನು ಸಕ್ರಿಯವಾಗಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಮತ್ತು ಸಂಕ್ರಾಂತಿ ಮುಂದೆ ಬರುವಂಥ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಭಾಳ ಸಂತೋಷವಾಗಿ ಟ್ಯಾಲೆಂಟನ್ನು ಬಿಡುಗಡೆ ಮಾಡಿದ್ದೀನಿ. ನಾವೆಲ್ಲರೂ ಸೇರಿ ನಮ್ಮ ಕೈಲಾದಷ್ಟು ನಮ್ಮ ಕೃಷಿ ಇಲಾಖೆಯಲ್ಲಿ ರಾಜ್ಯದಾದ್ಯಂತ ನಮ್ಮ ಕೈಲಾದಷ್ಟು ಒಳ್ಳೆಯ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಹಕಾರದಿಂದ ಮಾಡ್ತಾ ಇದ್ದೀವಿ. ಅದೇ ರೀತಿ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಏನು ಮಾಡಬೇಕು ಅದನ್ನು ಮಾಡೋಣ. ಮೊನ್ನೆ ತಾನೇ ಸಾಹಿತ್ಯ ಸಮ್ಮೇಳನವನ್ನು ಭಾಳ ಯಶಸ್ವಿಯಾಗಿ ನಾವೆಲ್ಲರೂ ಸಹ ಮಾಡಿದ್ದೀವಿ. ಸೊ 14ನೇ ತಾರೀಕು ಒಂದು ವಿಶೇಷವಾಗಿ ಸಂಕ್ರಾಂತಿ ಹಬ್ಬವನ್ನು ದೇವಲಾಪುರದಲ್ಲಿ ಆಚರಿಸ್ಕೋಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೀವಿ.